ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮನೆ ಅಡುಗೆ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲ ಮನೆಯಲ್ಲೂ ಟೀ ಇಷ್ಟಪಡೋರಿದ್ದೇ ಇರ್ತಾರೆ. ಕೆಲವೊಂದು ಮನೆಯಲ್ಲಿ ಪ್ರತಿದಿನ ಟೀಯಿಂದನೇ ದಿನ ಶುರುವಾಗೋದು. ಮನೆಯಲ್ಲಿ ಮಾಡೋ ಟೀಗೂ ಹೋಟ್ಲು ಅಥವಾ ಫಂಕ್ಷನಲ್ಲಿ ಮಾಡೋ ಟೀಗೂ ವ್ಯತ್ಯಾಸ ಇರುತ್ತೆ. ಅದೇ ರೀತಿ ಮನೆಯಲ್ಲೂ ಟೀ ಮಾಡಿ ಕುಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ. ಅದೇ ರೀತಿ ಟೀ ಮಾಡೋದು ಹೇಗೆ ಎಂದು ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಸ್ವಲ್ಪ ಶುಂಠಿ, 4 ಏಲಕ್ಕಿ, 4 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಸಕ್ಕರೆ, ಟೀ ಪುಡಿ. ಮೊದಲಿಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ನಾನು 4 ಗ್ಲಾಸ್ಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ. ಅಷ್ಟರಲ್ಲಿ ಶುಂಠಿ, ಏಲಕ್ಕಿ ಕುಟ್ಕೊಂಬರೋಣ. ಕುದೀತಾ ಇದೆ ನೀರು. ಇವಾಗ ಚೆನ್ನಾಗಿ ಕುದೀಲಿ, 1-2 ನಿಮಿಷ ಚೆನ್ನಾಗಿ ಕುದಿಬೇಕು. ಇವಾಗ 2 ನಿಮಿಷ ಆಗಿದೆ. ಇವಾಗ ಶುಂಠಿ ಏಲಕ್ಕಿ ಕುಟ್ಟಿರೋದು ಹಾಕೋಣ. ಇವಾಗ ಇದು ಹಾಕಿದಾದ್ಮೇಲೆ 2 ನಿಮಿಷ ಚೆನ್ನಾಗಿ ಕುದಿಬೇಕು. ನಮ್ಮ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವಾಗ ಚಕ್ಕೆ ಲವಂಗ ಕುಟ್ಟಿರೋದು ಹಾಕ್ತಾಯಿದ್ದೀನಿ. ಇದು 2 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದಿಸೋ ಸ್ಟೆಪ್ಪು ತುಂಬ ಮುಖ್ಯ ಆಗುತ್ತೆ ಈ ಟೀ. ಯಾವ ಪದಾರ್ಥ ಹಾಕಿದ್ಮೇಲೆ ಯಾವ ಪದಾರ್ಥ ಹಾಕಬೇಕು ಅಂತ ನೋಡ್ಕೊಳ್ಳಿ. ಇವಾಗ 3 ನಿಮಿಷ ಕುದಿಬೇಕು ಈ ನೀರು. 2 ಸ್ಪೂನ್ ಟೀ ಪುಡಿ ಹಾಕ್ಕೊಳ್ಳೋಣ. ಇವಾಗ ಯಾವ ಟೀ ಪುಡಿ ಆದರೂ ಪರವಾಗಿಲ್ಲ, ಈ ಟೀ ಚೆನ್ನಾಗಾಗುತ್ತೆ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ 1 ನಿಮಿಷ ಕುದಿಬೇಕು. ಹೈ ಫ್ಲೇಮಲ್ಲಿ 2 ನಿಮಿಷ ಕುದಿಬೇಕು. ಇವು 3 ನಿಮಿಷ ಆಗಿದೆ. ಹಾಲು ಹಾಕ್ಕೊಳ್ಳೋಣ, 2 ಗ್ಲಾಸು. ಇವಾಗ ಸ್ಪೂನಲ್ಲಿ ತಿರುಗಿ ಕೊಡೋಣ. ಇವಾಗ ಕುದೀತಾ ಇದೆ. ಇದು ಹೈ ಫ್ಲೇಮಲ್ಲಿ 2 ನಿಮಿಷ ಕುದಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಕುದಿಸ್ಕೋಬೇಕು. ಸಕ್ಕರೆ ಹಾಕೋಣ. ಇವಾಗ 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸಕ್ಕರೆ ಹಾಕಿದ್ಮೇಲೆ 1 ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ. ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೀ ಆಗಿದೆ. ಇವಾಗ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ ಟೀ. ನೀವು ಒಮ್ಮೆ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ.